ಇವರು ನೋಡಿ ವಾಸ್ತು ಪ್ರಕಾರ ಎಕ್ಸಲೆಂಟ್ ಆಗಿ ಕರೆಕ್ಟ್ ಆಗಿದೆ ಇದು. ಯಾರೇ ನಾರ್ಮಲ್ ಆಗಿ ನೋಡಿದ್ರು ನೋಡಿ ಉತ್ತರಕ್ಕೆ ಡೋರ್ ಕೊಟ್ಟಿದ್ದಾರೆ. ಅಡಿಗೆ ಮನೆ ಇದೆ, ಅಡಿಗೆ ಮನೆ ಇದೆ. ವಾಯುವ್ಯದಲ್ಲೂ ರೂಮ್ ಕೊಟ್ಟಿದ್ದಾರೆ, ಅಟ್ಯಾಚ್ ಬಾತ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕರೆಕ್ಟ್ ಮಾಸ್ಟರ್ ಬೆಡ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್. ಆಮೇಲೆ ಇಲ್ಲೇನ್ ಮಾಡಿದ್ರು, ಔಟ್ ಸೈಡ್ ಒಂದು ಮುಂದಕ್ಕೆ ಇಲ್ಲಿ ಇಲ್ಲೊಂದು ಬಾಕ್ಲು ಕೊಡೋಣ ಅಂತ ಒಂದೇ ಒಂದು ಸಿಂಗಲ್ ಬಾಕ್ಲು ಇಲ್ಲಿ ಚಿಕ್ಕದು. ಈಗ ನಾರ್ಮಲ್ ಆಗಿ ಈ ರೂಮ್ನ ಈ ಮನೆನ ನೋಡಿದಾಗ ಯಾರಿಗೆ ಆದ್ರೂ ಅಷ್ಟೇ ನಮ್ಗೆ ಬಹಳ ಚೆನ್ನಾಗಿದೆ, ವಾಸ್ತುಗೆ ಕರೆಕ್ಟ್ ಆಗೇ ಕಟ್ಟಿದ್ದಾರೆ, ಚೆನ್ನಾಗಿದೆ, ಎಕ್ಸಲೆಂಟ್ ಮನೆ ಮಾಡಿದ್ದಾರೆ, ಸೂಪರ್ ಆಗಿದೆ ಮನೆ. ದೊಡ್ಡ ಹಾಲು, ರೂಮು, ಇಲ್ಲೊಂದು ಮಾಸ್ಟರ್ ಬೆಡ್ರೂಮು, ಅಟ್ಯಾಚ್ ಟಾಯ್ಲೆಟ್, ಇದಕ್ಕೂ ರೂಮ್, ವಾಯುವ್ಯ ಮೂಲೆಗೆ ಅದಕ್ಕೂ ಒಂದು ಅಟ್ಯಾಚ್ ಟಾಯ್ಲೆಟ್, ಅಡಿಗೆ ಮನೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇನ್ನೇನು ಎಲ್ಲ ಸೂಪರ್ ಆಗಿದೆಯಲ್ಲ, ಎಂಟ್ರಿನೂ ಚೆನ್ನಾಗಿ ಕೊಟ್ಟಿದ್ದಾರೆ ಅನ್ಕೊಳ್ತೀವಿ. ಆದ್ರೆ ಇಲ್ಲಿ ಸಮಸ್ಯೆ ನೋಡಿ ಏನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವರೆಲ್ಲ ಚೆನ್ನಾಗಿ ಕೊಟ್ರು ನೋಡಿ, ಪೂರ್ವದಲ್ಲಿ ಕಿಟಕಿನೇ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಈ ಪೂರ್ವದಲ್ಲಿ ಕಿಟಕಿ ಕೊಟ್ಟಿಲ್ಲ, ಅದೇ ಬಂದು ಪಶ್ಚಿಮದಲ್ಲಿ ಇಲ್ಲಿ ಅಡಿಗೆ ಮನೆಗೆ ಒಂದು ಚಿಕ್ಕ ಕಿಟಕಿ ಕೊಟ್ಟಿದ್ದಾರೆ, ಸೆಂಟರ್ ಮಾಡಿ ಚಿಕ್ಕ ಇಲ್ಲ ಕಿಟಕಿ ಕೊಟ್ಟಿದ್ದಾರೆ ಅಷ್ಟೇ. ಪಶ್ಚಿಮದಲ್ಲಿ ಬಂದು ಈಗ ನೋಡಿ 1, 2, 3, 4 ಅದು ದೊಡ್ಡ ದೊಡ್ಡ ಕಿಟಕಿಗಳು. ರೋಡ್ ಚೆನ್ನಾಗಿ ಕಾಣ್ಬೇಕು ಅಂತ, ಅದ್ಭುತವಾಗಿ ಕಾಣ್ಬೇಕು ಅಂತ, ರೋಡ್ಗೋಸ್ಕರ, ಜನಗಳಿಗೋಸ್ಕರ ನೋಡ್ಲಿ, ಜನಗಳು ಚೆನ್ನಾಗಿ ಕಾಣ್ಲಿ ನಮ್ಮ ಮನೆ ಜನಗಳಿಗೆ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡು ಈ ರೀತಿ ನಾವು ತಪ್ಪನ ಮಾಡ್ಕೊಳ್ತಾ ಇದೀವಿ ನೋಡಿ. ಇಲ್ಲಿ ಏನಾಯ್ತು, ಇಲ್ಲಿ ಕಿಟಕಿ ಇಲ್ಲ, ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ, ಅದು ನೀಚ ಸಂದಲ್ ಡೋರು, ಇಲ್ಲೊಂದು ಚಿಕ್ಕ ಕಿಟಕಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಪಾಸಿಟಿವ್ ಇಲ್ಲ, ಎನರ್ಜಿ ಬರಲ್ಲ, ಇರೋದೆಲ್ಲ ಖಾಲಿ ಮಾಡಿಸುತ್ತೆ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಂ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ವೀಕ್ಷಕರೇ, ಈ ದಿನ ಯಾವ ವಿಚಾರದ ಬಗ್ಗೆ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನಾನು ನಮ್ಮ ಮನೆ ರಸ್ತೆಗೆ ಚೆನ್ನಾಗಿ ಕಾಣ್ಬೇಕು ಅಂತ ಏನ್ ಮಾಡಿದ್ದಾರೆ ಅಂದ್ರೆ, ವಾಸ್ತುಗೆ ವಿರುದ್ಧವಾಗಿ ಮನೆ ಕಟ್ಟಿದ್ದಾರೆ. ಎಲ್ಲ ರೆಡಿ ಆಯ್ತು, ರೆಡಿಯಾಗಿ ಎಲ್ಲ ಆದ್ಮೇಲೆ ಅಂದ್ರೆ ಮೋಲ್ಡಿಂಗ್ ಎಲ್ಲ ಆಗಿದೆ, ಗೋಡೆ ಎಲ್ಲ ಕಟ್ಟಿ, ಅದೇ ಸಾಣೆ ಫಿನಿಶಿಂಗು ಆಗ್ತಾ ಇಲ್ಲ, ಲೇಟ್ ಆಗ್ತಾ ಇದೆ, ಕೆಲಸನೇ ಮುಂದಕ್ಕೆ ಹೋಗ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಇವರು ಬಂದು ಮನೆ ಪಶ್ಚಿಮ ರೋಡ್ ಫೇಸಿಂಗು, ಅಂದ್ರೆ ಈಗ ಆಡ್ಬಾಸಲ್ಲಿ ಹೇಳ್ಬೇಕಂದ್ರೆ ಮುಳುಗೋ ಬಾಗ್ಲು. ಇವ್ರು ಏನ್ ಮಾಡಿದಾರೆ, ರೋಡ್ಗೆ ಚೆನ್ನಾಗಿ ನಮ್ಮ ಮನೆ ಕಾಣ್ಬೇಕು, ಡಿಸೈನ್ ಆಗಿರ್ಬೇಕು, ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಕಾಣ್ಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿ ಸೈಟು ಇವ್ರದ್ದು. ಈ ಸೈಟಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನಮ್ಮ ಮನೆ ರೋಡ್ ಸೈಡ್ಗೆ ಚೆನ್ನಾಗಿ ಕಾಣ್ಬೇಕು ಅನ್ನೋ ಉದ್ದೇಶಕ್ಕೆ ಏನ್ ತಪ್ಪು ಮಾಡಿದ್ದಾರೆ, ಯಾವ ರೀತಿ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ಈ ಏನೇನ್ ಸಮಸ್ಯೆಗಳಾಗಿದೆ, ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ನಾವು ವೀಕ್ಷಕರೇ ಒಂದೊಂದು ಮನೆಗೂ ಈಗ ನಾವಿಲ್ಲಿ ಏನೇ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಒಂದೊಂದು ಮನೆಗೆ ಹೋದಾಗ ನಮಗೆ ಹೊಸದಾಗಿ ಈ ರೀತಿ ಕ್ರಿಯೇಟ್ ಆಗಿ ಪ್ರಾಬ್ಲಮ್ಗಳು ಬರುತ್ತೆ. ಈಗ ನಾವು ಒಂದು ಸುಮಾರು ಮನೆಗಳು ಹೋದಾಗ್ಲೂ ಒಂದೇ ತರದ ಪ್ರಾಬ್ಲಮ್ಮು, ಸೇಮ್ ಟು ಸೇಮ್ ಪ್ರಾಬ್ಲಮ್ಮು ಸಿಗುವಂಥದ್ದು ಅಪರೂಪ. ಒಂದೊಂದು ಮನೆಗಳಲ್ಲೂ ಡಿಫ್ರೆಂಟ್ ಪ್ರಾಬ್ಲಮ್ಗಳು ಸಿಗುತ್ತೆ ನಮ್ಗೆ, ಹೊಸ ಅನುಭವಗಳು ಆಗ್ತಾ ಇರ್ತವೆ. ಒಂದೊಂದು ಮನೆಗೆ ಹೋದಾಗೂ ನಾವು ಹೊಸ ಅನುಭವಗಳು ಸಿಗ್ತಾ ಇರ್ತದೆ ನಮ್ಗೆ. ಈ ರೀತಿ ನಾವು ಏನ್ ಮಾಡ್ತಿದೀವಿ ಮಿಸ್ಟೇಕು, ನಾವು ಏನೇ ಆಗ್ಲಿ ವಾಸ್ತುಗೆ ಅನುಗುಣವಾಗಿಯೇ ನಾವು ಮನೆ ಕಟ್ಟಬೇಕು. ವಾಸ್ತು ವಿರುದ್ಧವಾಗಿ ಕಟ್ಟಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಬನ್ನಿ ನಮ್ಗೆ ನೋಡಿ ಸರ್, ಇಲ್ಲಿ ನಮ್ದು ನಿಂತೋಗ್ಬಿಟ್ಟಿದೆ ಮನೆ, ಕೆಲಸನೇ ಮುಂದಕ್ಕೆ ಹೋಗ್ತಾ ಇಲ್ಲ, ಎಷ್ಟೇ ಇದ್ ಮಾಡಿದ್ರು ನಾವು ದುಡ್ಡು ತಗೊಂಬಂದು ರೆಡಿ ಮಾಡೋಣ ಅಂತ ಹೇಳಿದ್ರು ಮಾಡಕ್ಕಾಗ್ತಾ ಇಲ್ಲ. ಅಕಸ್ಮಾತ್ ಇವ್ರು ದುಡ್ಡು ತಗೊಂಬಂದು ರೆಡಿಯಾಗಿ ಇಟ್ಕೊಂಡ್ರು ಕೆಲ್ಸಗಾರರು ಬರ್ತಾ ಇಲ್ಲ. ಈ ರೀತಿ ಒಟ್ಟಿನಲ್ಲಿ ಮನೆ ಕೆಲಸ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಆದ್ರೆ ಮನೆ ನಾವು ವಾಸ್ತುಗೆ ಕರೆಕ್ಟಾಗಿ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡು ಕಟ್ಟಿದಾಗ ಈ ನಮ್ಮ ಮನೆ ಇದೆಯಲ್ಲ ಜಾಗ, ಇದೇನೆ ನಮ್ಗೆ ಕೆಲಸ ಮಾಡಿಸ್ಕೊಳ್ಳುತ್ತೆ, ಆಟೋಮೆಟಿಕಲಿ ಫಿನಿಶಿಂಗ್ ಮಾಡಿಸ್ಕೊಳ್ಳುತ್ತೆ, ಎಲ್ಲಾರು ಸರಿ ದುಡ್ಡು ಬರ್ಸ್ಕೊಳ್ಳುತ್ತೆ, ಆ ರೀತಿ ತಗೊಂಡು ನಮ್ಗೆ ಮನೆನ ಮಾಡಿಸ್ಕೊಳ್ಳುತ್ತೆ. ವಾಸ್ತು ವಿರುದ್ಧವಾಗಿ ಕಟ್ಟಿದಾಗ ನಾವು ಆ ಮನೆ ಕೆಲಸ ಮಾಡೋದು ಡಿಲೇ ಆಗುತ್ತೆ, ಪ್ರಾಬ್ಲಮ್ಗಳು, ಸಮಸ್ಯೆಗಳು ಈ ರೀತಿ ಕ್ರಿಯೇಟ್ ಆಗುತ್ತೆ. ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇಲ್ಲಿ ಉತ್ತರಕ್ಕೆ ಜಾಗ ಬಿಟ್ಟಿದ್ದಾರೆ, ಒಂದು 10-12 ಫೀಟ್ ಜಾಗ ಇದೆ ಅಂಕಲನ. ದಕ್ಷಿಣದಲ್ಲಿ ಜಾಗ ಇದೆ ಒಂದು 5 ಫೀಟ್ ಅಷ್ಟೇ. ಇದು ಅಂದ್ರೆ ಇದು ಓಕೆ, ಇರೋದ್ರಲ್ಲಿ ಪರವಾಗಿಲ್ಲ. ಅದಾದ್ಮೇಲೆ ಸಮಸ್ಯೆ ಏನಾಗಿದೆ ಅಂದ್ರೆ, ಇದು ರೋಡ್ ಇವ್ರಿಗೆ, ಅಂದ್ರೆ ಪಶ್ಚಿಮ ರೋಡ್ ಬರುತ್ತೆ ಇದರಲ್ಲಿ. ಇದು ರಸ್ತೆಗೆ ಮುಂದೆ ನಮ್ಗೆ ಖಾಲಿ ಜಾಗ ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಜಾಗ ಜಾಸ್ತಿ ಬಿಟ್ರು. ಅಂದ್ರೆ ಒಂದು 30-35 ಅಡಿ ಇರ್ಬೇಕು, 35 ಫೀಟ್ ರಸ್ತೆ ಇದು ಇಲ್ಲ ಜಾಗ ಬಿಟ್ಟಿರೋದು. ಈಚೆ ಬಂದ್ರೆ ಪೂರ್ವದಲ್ಲಿ ಒಂದು 6,
6 ಫೀಟ್, ಇದು 35 ಫೀಟ್ ಬಿಟ್ಟಿದ್ದಾರೆ ಮುಂದೆಗೆ. ರಸ್ತೆಗೆ ಚೆನ್ನಾಗಿ ಕಾಣ್ಲಿ, ನಮ್ ಜಾಗ ಮುಂದೆಯಿಂದ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ಬಿಟ್ಕೊಂಡಿದ್ದಾರೆ. ಇದಾದ್ಮೇಲೆ ಒಳಗಡೆ ಇಲ್ಲಿ ಬಂದಾಗ ಈ ಮನೆ ಇದಾಯ್ತಾ, ಇದಾದ್ಮೇಲೆ ಇಲ್ಲಿ ಇನ್ನೂ ಏನೇನ್ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಮನೆಗೆ ಏನ್ ಮಾಡಿದ್ದಾರೆ, ಇದು ರೂಮ್ ತಗೊಂಡ್ರಿ. ಇಲ್ಲಿ ಒಂದು ಇದು ರೂಮು, ವಾಯುವ್ಯದಲ್ಲಿ ರೂಮ್ ತಗೊಂಡಿದ್ದಾರೆ. ವಾಯುವ್ಯದಲ್ಲಿ ರೂಮ್ ತಗೊಂಡ್ಮೇಲೆ ನಾವು ವಾಯುವ್ಯದಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೊಡ್ಬೇಕು. ಇಲ್ಲಿ ಕಂಪಲ್ಸರಿ ಬರ್ಬೇಕು ನಮ್ಗೆ ವಾಯುವ್ಯದಲ್ಲಿ ರೂಮ್ ಬಂದಾಗ. ರೂಮ್ ಇಲ್ಲ ಅಂದ್ರೆ ವಾಯುವ್ಯದಲ್ಲಿ ಟೋಟಲ್ ಆಗಿ ಮನೆಗೆ ಕಾಮನ್ ಬಾತ್ರೂಮ್ ಕೊಡ್ಬೋದು. ಈಗ ಏನಾಗಿದೆ ಇಲ್ಲಿ ಸಮಸ್ಯೆ ಇದಲ್ಲ, ಇವ್ರು ಈ ರೀತಿ ಮಾಡಿಲ್ಲ. ಈ ಮನೆ ಎಂಟ್ರಿ ಆಯ್ತು, ಇಲ್ಲಿ ರೂಮು ನಿಮ್ಗೆ ಫಸ್ಟ್ ಇಂದ, ಆಮೇಲೆ ನೆಕ್ಸ್ಟ್ಗೆ ಇನ್ನು ಏನೇನ್ ಮಿಸ್ಟೇಕ್ ಮಾಡಿದ್ರೆ ಹೇಳ್ಕೊಂಡು ಹೋಗ್ತೀನಿ. ಫಸ್ಟ್ ಇಲ್ಲಿ ಡೋರ್ ಕೊಟ್ರು ಒಳಗಡೆ ಬರಕ್ಕೆ, ಇದು ಡೋರು. ಈ ರೂಮ್ಗೆ ಡೋರ್ ಬಂತು. ಈ ರೂಮ್ಗೆ ಏನ್ ಮಾಡಿದ್ರು, ಫುಲ್ ತಗೊಂಡ್ರು ಇದನ್ನ. ಈ ರೂಮ್ ಏನಿದೆ ಫುಲ್ ಲೆಂತ್ ತಗೊಂಡಿದ್ದಾರೆ. ಇಲ್ಲಿ ಬಾತ್ರೂಮ್, ಟಾಯ್ಲೆಟ್ ಅಂಡ್ ಬಾತ್ರೂಮ್, ಟಾಯ್ಲೆಟ್ ಅಂಡ್ ಬಾತ್ರೂಮ್ ಆಯ್ತು ಇಲ್ಲಿ ಕೊಟ್ರು. ಏನಾಯ್ತು ಈಗ ನಮ್ಗೆ, ಆಮೇಲೆ ಇದಕ್ಕೆ ಎಂಟ್ರಿ ಇಲ್ಲೇ ಕೊಟ್ಟಿದ್ದಾರೆ. ಈಗ ಇದ್ರಲ್ಲಿ ನಮ್ಗೆ ಎರಡು ಮಿಸ್ಟೇಕ್ ಆಯ್ತು. ಒಂದು ಬಂದು ಈ ರೂಮ್ಗೆ ಎಂಟ್ರಿ ಬಂದು ನೀಚ ಸ್ಥಾನ, ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ಎಂಟ್ರಿ ತಗಲ್ತು. ಇದೊಂದು ನೀಚ ಸ್ಥಾನ ಆಯ್ತು. ಅದಾದ್ಮೇಲೆ ಏನಾಯ್ತು, ಇಲ್ಲಿ ಟಾಯ್ಲೆಟ್ ಇಟ್ಟಿದ್ದೇ ಪ್ರಾಬ್ಲಮ್ ಮೊದಲು. ಈ ರೂಮ್ಗೆ ಇದು ಬಂದು ನೈಋತ್ಯ ಭಾಗ ಆಯ್ತು. ಈ ನೈಋತ್ಯ ಭಾಗದ ಟಾಯ್ಲೆಟ್ ರೂಮ್ ಕೊಟ್ರು. ಇದು ಈ ರೂಮಲ್ಲಿ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ. ಇದು ಅಂದ್ರೆ ಆರೋಗ್ಯ ಸಮಸ್ಯೆಗಳು ಬರ್ಬೋದು, ಇಲ್ಲ ಹಣಕಾಸು ಸ್ಥಿತಿ, ಇಲ್ಲಿ ಏನು ರೂಮಲ್ಲಿ ಇರ್ತಾರೆ ಅವ್ರಿಗೆ ಹಣಕಾಸು ಸ್ಥಿತಿಲಿ ಪ್ರಾಬ್ಲಮ್ಗಳಾಗ್ಬೋದು ರೂಮಲ್ಲಿ ವಾಸ ಮಾಡೋಂಥವ್ರಿಗೆ. ಇದಾದ್ಮೇಲೆ ಇನ್ನೊಂದು ಮೇಜರ್ ಮಿಸ್ಟೇಕ್ಗಳು ಏನ್ ಗೊತ್ತಾ, ಇದು ರೋಡಲ್ಲ, ರೋಡ್ ನಮ್ಮ ಮನೆ ಚೆನ್ನಾಗಿ ಕಾಣ್ಬೇಕಷ್ಟೇ, ಇನ್ನೇನಿಲ್ಲ. ದೊಡ್ಡ ಕಿಟಕಿ, ಇಲ್ಲೊಂದು ದೊಡ್ಡ ಕಿಟಕಿ, ಇಲ್ಲೊಂದು ದೊಡ್ಡ ಕಿಟಕಿ ಆಯ್ತಾ. ಇದು ಫುಲ್ ಕಿಟಕಿ ಇರೋ, ಅದು ಹಿಂಗ್ ತೆಗೆದ್ರೆ ಪಶ್ಚಿಮ ಫುಲ್ ಓಪನ್. ಇಲ್ಲಿ ಕಿಟಕಿನೇ ಇಲ್ಲ, ಒಂದು ಚಿಕ್ಕ ಕಿಟಕಿ ಕೊಟ್ಟಿದ್ದಾರೆ. ಇಲ್ಲಿ ಮೀಡಿಯಂ ಒಂದು ಕಿಟಕಿ ಕೊಟ್ಟಿದ್ದಾರೆ ಒಂದು. ಅದು ಇಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳು, ಇಲ್ಲಿ ಚಿಕ್ಕದು ಕಿಟಕಿ. ಇದಾದ್ಮೇಲೆ ಇಲ್ಲಿ ಒಂದು ಮಿಸ್ಟೇಕ್ ಇದೊಂದಾಯ್ತಾ, ಟಾಯ್ಲೆಟ್ದು ಈ ಮಿಸ್ಟೇಕ್ ಮಾಡಿದಾರೆ ಇಲ್ಲಿ. ಅದಾದ್ಮೇಲೆ ಇಲ್ಲಿ ಇನ್ನೊಂದು ರೂಮ್ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂತು. ಇದೇ ಅಟ್ಯಾಚ್ ಆದಂಗೆ ಬಿಡ್ತು, ಇದೇ ಅಟ್ಯಾಚ್ ಆದಂಗೆ ತಗೊಂಡು ಇಲ್ಲಿ ಇದಕ್ಕೆ ಡೋರ್ ಇಲ್ಲಿ ಕೊಟ್ರು. ಇಲ್ಲಿ ಡೋರ್ ಎಂಟ್ರಿ ತಗೊಂಡ್ರು. ಎಂಟ್ರಿ ತಗೊಂಡ್ಮೇಲೆ ಏನಾಗಿದೆ, ಸೇಮ್ ಟು ಸೇಮ್ ಪ್ರಾಬ್ಲಮ್. ವಿಂಡೋ ದೊಡ್ಡದು, ವಿಂಡೋ ಇವ್ರದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ಗೊತ್ತಿಲ್ಲ. ವಾಸ್ತು ಬಗ್ಗೆ ಈ ರೀತಿ ಇದ್ರೆ ನಮ್ಗೆ ಹಿಂಗ್ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲೇನಾಯ್ತು, ಪಶ್ಚಿಮಕ್ಕೆ ಇದು ರೋಡ್ಗೆ ಚೆನ್ನಾಗಿ ಕಾಣ್ಲಿ, ನಮ್ಮ ಮನೆ ದೊಡ್ಡ ದೊಡ್ಡ ಕಿಟಕಿ ಇಟ್ಬಿಡೋಣ, ದೊಡ್ಡ ದೊಡ್ಡ ಕಿಟಕಿ ಇಟ್ಟಾಗ ರೋಡ್ಗೆ ಚೆನ್ನಾಗಿ ಕಾಣುತ್ತೆ, ಅದೊಂದೇ ಉದ್ದೇಶ. ಅದಾದ್ಮೇಲೆ ದೊಡ್ಡ ಕಿಟಕಿ ಕೊಟ್ರು. ಇಲ್ಲಿ ಏನ್ ಮಾಡಿದ್ರು, ಪಶ್ಚಿಮಕ್ಕೆ ಒಂದು ಕಿಟಕಿ, ಅಲ್ಲ ದಕ್ಷಿಣ ಇದು, ದಕ್ಷಿಣಕ್ಕೆ ಒಂದು ಕಿಟಕಿ ಇರ್ಲಿ, ಪಶ್ಚಿಮ ಇದು, ದಕ್ಷಿಣಕ್ಕೆ ಒಂದು ಕಿಟಕಿ ಕೊಟ್ರು. ಇದೊಂದು ಮೈನಸ್. ಅದಾದ್ಮೇಲೆ ಏನಾಗಿದೆ, ಇಲ್ಲಿ ಇವರು ಅಟ್ಯಾಚ್ ಇಲ್ಲಿಗೆ ಟಾಯ್ಲೆಟ್ ರೂಮ್ ಕೊಟ್ರು ಒಳಗಡೆ. ಈ ಮಾಸ್ಟರ್ ಬೆಡ್ರೂಮ್ಗೆ ಟಾಯ್ಲೆಟ್ ರೂಮ್ ಕೊಟ್ರು. ಇದು ಇಲ್ಲಿ ಎಂಟ್ರಿ ಕೊಟ್ಟಿಲ್ಲ ಅವರು, ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇದಕ್ಕೆ ಇಲ್ಲಿ ಎಂಟ್ರಿ ಕೊಟ್ರು. ಇಲ್ಲಿ ಏನಾಯ್ತು ಮಿಸ್ಟೇಕ್ ಒಂದು ಬಂದು, ಇಲ್ಲಿಂದ ಇವರು ರೂಮು ಮಾಸ್ಟರ್ ಬೆಡ್ರೂಮು ಡೌನ್ ಅಲ್ಲಿ ಇದೆ. ಇವರು ಬೇಸನ್ ಎಲ್ಲ ಕೂರ್ಸಕ್ಕೆ ಏನ್ ಮಾಡಿದ್ದಾರೆ, ಕೂರ್ಸ್ಬಿಟ್ಟು ಬೇಸನ್ ಎಲ್ಲ ಮಾಡಿ ಹೈಟ್ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಈ ರೂಮ್ಗೂ ಇದಕ್ಕೊಂದು ಅರ್ಧ ಮುಕ್ಕಾಲು ಅಡಿ ಹೈಟ್. ಇಲ್ಲಿ ನಮ್ಗೇನಾಯ್ತು, ಪಶ್ಚಿಮದಿಂದ ಪೂರ್ವಕ್ಕೆ ಹತ್ತುತ್ತಾ ಇದೀವಿ. ಇಲ್ಲೊಂದು ಮೈನಸ್ ಆಯ್ತು. ಜೊತೆಗೆ ಈ ರೂಮ್ಗೆ ಇಲ್ಲಿ ನೀಚ ಸ್ಥಾನದಲ್ಲಿ ನಮ್ಗೆ ಡೋರ್ ಕೊಟ್ರು, ಇದೊಂದು ಮೈನಸ್ ಆಯ್ತು ನಮ್ಗೆ. ಆಯ್ತಾ, ಮಿಸ್ಟೇಕ್ಸ್ ನೋಡಿ, ಒಂದು ದೊಡ್ಡ ದೊಡ್ಡ ವಿಂಡ್ಗಳು, ಕಿಟಕಿ, ಮತ್ತೆ ಇಲ್ಲೂ ಮೈನಸ್ಸು, ಇಲ್ಲೂ ಮೈನಸ್ಸು. ಅದಾದ್ಮೇಲೆ ನೆಕ್ಸ್ಟ್ ಈಗ ಈ ಪ್ರಾಬ್ಲಮ್ಗಳು ಏನೇನೋ ಮಾಡ್ಕೊಂಡಿದ್ದಾರೆ. ಈ ಪೂರ್ತಿ ವಿಡಿಯೋ ನೋಡ್ಬೇಕು ನೀವು. ಒಂದು ಅರ್ಧಂಬರ್ಧ ನೋಡಿದ್ರೆ ಪುನಃ ಎಳ್ಕೊಂಡು ಹೋಗಿ ಮುಂದೆ ನೋಡಿದ್ರೆ ಅರ್ಥ ಆಗಲ್ಲ. ಪೂರ್ತಿ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗ್ಬೇಕು. ನೋಡಿದಾಗ್ಲೇ ನಿಮ್ಗೆ ಡೀಟೇಲ್ ಅರ್ಥ ಆಗೋದು, ಯಾವ ರೀತಿ ಮಿಸ್ಟೇಕ್ ಮಾಡ್ಕೊಂಡು ಹೆಂಗ್ ಮಾಡಿದ್ದಾರೆ ಅಂತ. ಇದು ಬಂದು ಫುಲ್ ಹಾಲು. ಎಂಟ್ರಿ ಏನ್ ಮಾಡಿದ್ರು, ಸೆಂಟ್ರ್ ಕೊಟ್ರು ಈ ಹಾಲಲ್ಲಿ. ಇದೊಂದು ಎಂಟ್ರಿ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಕಿಟಕಿ. ಈ ಹಾಲ್ಗೆ ಮಾತ್ರ ಎಂಟ್ರಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ, ದೊಡ್ಡ ಕಿಟಕಿ ಕೊಟ್ಟಿದ್ದಾರೆ, ಇದೊಂದು ಓಕೆ ಆಯ್ತಾ. ಅದಾದ್ಮೇಲೆ ಏನಾಯ್ತು, ಇದು ಅಡಿಗೆ, ಇದು ಫುಲ್ ಮುಗಿತಿನ್ನ, ಅಡಿಗೆ ಮನೆ ಫುಲ್ ಬಂತಿನ್ನ.
ಅಡಿಗೆ ಮನೆಗೆ ಬಂದು ಫುಲ್ ಅಡಿಗೆ ಮನೆ ಆಯ್ತಾ. ಅಡಿಗೆ ಮನೆಗೆ ಎಂಟ್ರಿ ಇಲ್ಲಿ ಕೊಟ್ರು. ನಮ್ಗೆ ಇಲ್ಲಿ ಎಂಟ್ರಿ ಕೊಟ್ರೆ ಓಕೆ, ಪರವಾಗಿಲ್ಲ, ಸಮಸ್ಯೆ ಇಲ್ಲ. ಇಲ್ಲಿ ಏನ್ ಮಾಡಿದ್ರು, ನೀಲಲ್ಲಿ ನಿಲ್ಸ್ಬಿಟ್ಟು ಎಂಟ್ರಿ ಕೊಟ್ಬಿಟ್ರು. ನೀಲಲ್ಲಿ ನಿಲ್ಸಿದಾಗ ನನಗೆ ಬಾಕಲ್ ತರ ಅದು ಕೌಂಟ್ ಆಯ್ತು. ಕೌಂಟ್ ತೆಗೆದು ನೀಚ ಸ್ಥಾನದ ಎಂಟ್ರಿ. ಇದು ಒಂದು ಮೈನಸ್. ಮುಗಿತಾ? ಇದೊಂದು ಮೈನಸ್, ಇದೊಂದು ಸಮಸ್ಯೆ ಕ್ರಿಯೇಟ್ ಆಯ್ತು ಇಲ್ಲಿ. ಇಲ್ಲಿ ಇವರು ನೋಡಿ, ವಾಸ್ತು ಪ್ರಕಾರ ಎಕ್ಸಲೆಂಟ್ ಆಗಿ ಕರೆಕ್ಟ್ ಆಗಿದೆ ಇದು. ಯಾರೇ ನಾರ್ಮಲ್ ಆಗಿ ನೋಡಿದ್ರು ನೋಡಿ, ಉತ್ತರಕ್ಕೆ ಡೋರ್ ಕೊಟ್ಟಿದ್ದಾರೆ. ಅಡಿಗೆ ಮನೆ ಇದೆ, ಅಡಿಗೆ ಮನೆ ಜಾಗದಲ್ಲಿ ಅಡಿಗೆ ಮನೆ ಇದೆ. ವಾಯುವ್ಯದಲ್ಲಿ ರೂಮ್ ಕೊಟ್ಟಿದ್ದಾರೆ, ಅಟ್ಯಾಚ್ ಬಾತ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕರೆಕ್ಟಾಗಿ ಮಾಸ್ಟರ್ ಬೆಡ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್. ಆಮೇಲೆ ಇಲ್ಲೇನ್ ಮಾಡಿದ್ರು, ಔಟ್ ಸೈಡ್ ಒಂದು ಮುಂದಕ್ಕೆ ಇಲ್ಲಿ ಇಲ್ಲೊಂದು ಬಾಕ್ಲು ಕೊಡೋಣ ಅಂತ ಒಂದೇ ಒಂದು ಸಿಂಗಲ್ ಬಾಕ್ಲು ಇಲ್ಲಿ ಚಿಕ್ಕದು. ಈಗ ನಾರ್ಮಲ್ ಆಗಿ ಈ ರೂಮ್ ನ, ಈ ಮನೆನ ನೋಡಿದಾಗ ಯಾರಿಗೆ ಆದ್ರೂ ಅಷ್ಟೇ ನಮ್ಗೆ ಬಹಳ ಚೆನ್ನಾಗಿದೆ, ವಾಸ್ತುಗೆ ಕರೆಕ್ಟ್ ಆಗೇ ಕಟ್ಟಿದ್ದಾರೆ, ಚೆನ್ನಾಗಿದೆ, ಎಕ್ಸಲೆಂಟ್ ಮನೆ ಮಾಡಿದ್ದಾರೆ, ಸೂಪರ್ ಆಗಿದೆ ಮನೆ, ದೊಡ್ಡ ಹಾಲು, ರೂಮು, ಇಲ್ಲೊಂದು ಮಾಸ್ಟರ್ ಬೆಡ್ರೂಮು, ಅಟ್ಯಾಚ್ ಟಾಯ್ಲೆಟ್, ಇದಕ್ಕೂ ರೂಮ್, ವಾಯುವ್ಯ ಮೂಲೆಗೆ ಅದಕ್ಕೂ ಒಂದು ಅಟ್ಯಾಚ್ ಟಾಯ್ಲೆಟ್, ಅಡಿಗೆ ಮನೆ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಇನ್ನೇನು ಎಲ್ಲ ಸೂಪರ್ ಆಗಿದೆಯಲ್ಲ, ಎಂಟ್ರಿನೂ ಚೆನ್ನಾಗಿ ಕೊಟ್ಟಿದ್ದಾರೆ ಅನ್ಕೊಳ್ತೀವಿ. ಆದ್ರೆ ಇಲ್ಲಿ ಸಮಸ್ಯೆ ನೋಡಿ ಏನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವರೆಲ್ಲ ಚೆನ್ನಾಗಿ ಕೊಟ್ರು ನೋಡಿ, ಪೂರ್ವದಲ್ಲಿ ಕಿಟಕಿನೇ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಈ ಪೂರ್ವದಲ್ಲಿ ಕಿಟಕಿ ಕೊಟ್ಟಿಲ್ಲ, ಅದೇ ಬಂದು ಪಶ್ಚಿಮದಲ್ಲಿ ಇಲ್ಲಿ ಅಡಿಗೆ ಮನೆಗೆ ಒಂದು ಚಿಕ್ಕ ಕಿಟಕಿ ಕೊಟ್ಟಿದ್ದಾರೆ, ಸೆಂಟರ್ ಮಾಡಿ ಚಿಕ್ಕ ಇಲ್ಲ ಕಿಟಕಿ ಕೊಟ್ಟಿದ್ದಾರೆ ಅಷ್ಟೇ. ಪಶ್ಚಿಮದಲ್ಲಿ ಬಂದು ಈಗ ನೋಡಿ 1, 2, 3, 4 ಅದು ದೊಡ್ಡ ದೊಡ್ಡ ಕಿಟಕಿಗಳು. ರೋಡ್ ಚೆನ್ನಾಗಿ ಕಾಣ್ಬೇಕು ಅಂತ, ಅದ್ಭುತವಾಗಿ ಕಾಣ್ಬೇಕು ಅಂತ, ರೋಡ್ಗೋಸ್ಕರ, ಜನಗಳಿಗೋಸ್ಕರ ನೋಡ್ಲಿ, ಜನಗಳು ಚೆನ್ನಾಗಿ ಕಾಣ್ಲಿ ನಮ್ಮ ಮನೆ ಜನಗಳಿಗೆ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡು ಈ ರೀತಿ ನಾವು ತಪ್ಪನ ಮಾಡ್ಕೊಳ್ತಾ ಇದೀವಿ ನೋಡಿ. ಇಲ್ಲಿ ಏನಾಯ್ತು, ಇಲ್ಲಿ ಕಿಟಕಿ ಇಲ್ಲ, ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ, ಅದು ನೀಚ ಸಂದಲ್ ಡೋರು, ಇಲ್ಲೊಂದು ಚಿಕ್ಕ ಕಿಟಕಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಪಾಸಿಟಿವ್ ಇಲ್ಲ, ಎನರ್ಜಿ ಬರಲ್ಲ, ಇರೋದೆಲ್ಲ ಖಾಲಿ ಮಾಡಿಸುತ್ತೆ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನೇಲಿ ಇದ್ದವ್ರಿಗೆ ಈಗ ಆಲೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಇನ್ನು ಮನೆ ಕಟ್ಟಿಲ್ಲ, ಮನೆಗೆ ಹೋದಾಗ ಜಗಳಗಳು ಸ್ಟಾರ್ಟ್ ಆಗುವಂಥದ್ದು. ಅಂದ್ರೆ ಇವ್ರಿಗೂ ಆಗ್ಬೋದು, ಮೇಸ್ತ್ರಿಗಳಿಗಾಗ್ಬೋದು, ಇಲ್ಲ ಮನೆ ಕಟ್ಟೋರ್ಗಾಗ್ಬೋದು, ಕಿರಿಕಿ ಸ್ಟಾರ್ಟ್ ಆಗಿ ಮನೆ ಕೆಲಸ ನಿಂತೋಗುವಂಥದ್ದು, ಮೇಸ್ತ್ರಿಗಳು ಚೇಂಜ್ ಆಗುವಂಥದ್ದು, ಈ ರೀತಿ ಪ್ರಾಬ್ಲಮ್ ಸಮಸ್ಯೆಗಳನ್ನ ಮಾಡ್ಕೊಳ್ಳುತ್ತೆ ಇದು. ಅರ್ಥ ಆಯ್ತಾ ಈಗ ನಿಮ್ಗೆ? ಈ ರೀತಿ ಪ್ರಾಬ್ಲಮ್, ಈ ಪ್ರಾಬ್ಲಮ್ ನ ಯಾವ ರೀತಿ ಸೊಲ್ಯೂಷನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಆಮೇಲೆ ಪುನಃ ಫ್ರಂಟ್ ಬಂದು ನೆಕ್ಸ್ಟ್ ನೋಡಿ, ಇಲ್ಲೇ ಮಾಡಿದ್ರು, ಅರ್ಧ ತಗೊಂಡ್ರು ಪೋರ್ಟಿಕ ಕೊಟ್ರು. ಇಲ್ಲಿ ಇದು ಪೋರ್ಟಿಕ್, ಇಲ್ಲಿ ಕಟ್ಟಾಯ್ತು. ಇದೊಂದು ಮಿಸ್ಟೇಕ್ ಮಾಡಿದ್ರು. ಜೊತೆಗೆ ಏನ್ ಮಾಡಿದ್ದಾರೆ, ಸ್ಟೆಪ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ದಕ್ಷಿಣ ನೈಋತ್ಯದಲ್ಲಿ ಕೊಟ್ಟಿದ್ದಾರೆ ಮೆಟ್ಲು. ಆದ್ರೆ ಮೆಟ್ಲಿಗೆ ಸಮಸ್ಯೆ ಏನಾಗಿದೆ ಅಂದ್ರೆ, ಮೆಟ್ಲದು ಫುಲ್ ಇದು ಹಿಂಗ್ ಕಟ್ ಮಾಡಿ ಹಿಂಗ್ ಹೋಗಿ ವಾಪಸ್ ಬರಂಗ್ ಕೊಡ್ಬೇಕಿತ್ತು. ಅಂದ್ರೆ ಈ ಸೈಡ್ ಕೊಡ್ಬೇಕಿತ್ತು ಇವರು, ಇಲ್ಲಾಂದ್ರೆ ಇಲ್ಲಿ ಮುಂದೆಲೆ ಕೊಡ್ಬೋದಿತ್ತು ಮೆಟ್ಲನ್ನ ವಾಯುಮೂಲ. ಯಾಕಂದ್ರೆ ನಮ್ಮ ಪೋರ್ಟಿಗೆ ಮುಂದೆ ಎಲ್ಲಿ ಇಳಿದಿರ್ತೀವಿ ಅದು ಆಪೋಸಿಟ್ ಇಲ್ಲಿ ಕೊಡ್ಬೇಕಿತ್ತು ಸ್ಟೆಪ್ಸ್ ನ. ಇವ್ರು ಏನ್ ಮಾಡಿದ್ರೆ ಸ್ಟೆಪ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಾಗ ಏನಾಯ್ತು, ಮೂಲೆ ಅಟ್ಯಾಚ್ ಮಾಡ್ಕೊಂಡಂಗೆ ತಗೊಂಡೋಯ್ತು. ಅಂದ್ರೆ ಇದ್ರ ಸೇರ್ಸ್ಕೊಂಡ ಸಿಂಗಲ್ ಪೀಸ್ ತಗೊಂಡೋಗಿದ್ದಾರೆ, ಒಂದೇ ಒಂದ್ ಲೈನ್ ತಗೊಂಡೋಗಿದ್ದಾರೆ. ಹಂಗ್ ತಗೋದಾಗ ಏನಾಯ್ತು ಅಂದ್ರೆ ಅಂಟ್ಕೊಂಡಂಗೆ ಹೋಯ್ತು, ಬೆಳಕತ್ತು. ಅಂದ್ರೆ ನಮ್ಗೀಗ ಇಲ್ಲೇನಾಯ್ತು ಮಿಸ್ಟೇಕ್ ಬಂದು, ಕುಬೇರ ಮೂಲೆ ಅಂದ್ರೆ ನೈಋತ್ಯ ಮೂಲೆ ಬೆಳೀತು, ಅಗ್ನಿ ಮೂಲೆ ಕಟ್ಟಾಯ್ತು. ಇದು ಒಂದು ಸಮಸ್ಯೆ ಆಯ್ತಾ. ಇಷ್ಟು ಈ ರೀತಿ ಮಿಸ್ಟೇಕ್ಗಳನ್ನ ಯಾವ ರೀತಿ ಸರಿ ಮಾಡೋದು, ನಮ್ಗೆ ಸರಿ ಮಾಡೋದು ಬಂದಾಗ ಈಗ ನಾವು ಹೋಗಿ ನೋಡಿದಾಗ ಇಷ್ಟೆಲ್ಲ ಸಮಸ್ಯೆಗಳನ್ನ ಮಾಡಿಸ್ಕೊಂಡು ಕೂತಿದ್ದಾರೆ, ಮನೆ ಕೆಲಸ ಸ್ಟಾಪ್ ಆಗಿದೆ. ನಾವು ಕರೆಕ್ಟಾಗಿ ಇದೆ ಅಂತ ಹೇಳ್ತಾ ಇದ್ರೆ ವಾದ ಮಾಡ್ತಾ ಇದ್ದಾರೆ. ಇಲ್ಲ, ನಿಮ್ದು ತಪ್ಪಾಗಿದೆ. ಸಮಸ್ಯೆಗಳು ಏನೇನು ತಪ್ಪಾಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಬಂದು ಇಲ್ಲಿ ಜಾಸ್ತಿ ಜಾಗ ಬಿಟ್ಟಿದ್ದೀರಾ, ಪಶ್ಚಿಮದಲ್ಲಿ, ಪೂರ್ವದಲ್ಲಿ ಕಮ್ಮಿ ಜಾಗ ಬಿಟ್ಟಿದ್ದೀರಾ, ಒಂದು ಮೈನಸ್. ಅದಾದ್ಮೇಲೆ ಏನ್ ಮಾಡಿದ್ದೀರಾ, ಪೋರ್ಟಿಕ ಎಳ್ಕೊಂಡಿದ್ದೀರಾ, ಇಲ್ಲಿ ಬಂದು ಕಟ್ಟಾಯ್ತು ವಾಯುಮೂಲೆ, ಇಲ್ಲಿ ಏನು ಇಲ್ಲ ಖಾಲಿ ಜಾಗ. ಜೊತೆಗೆ ಏನ್ ಮಾಡಿದಿರಾ, ನಿಮ್ ಮೆಟ್ಲನ್ನ ನಮ್ ಹಿಂದೆ ಕಾಣಿಸ್ಬಾರ್ದು ಹಿಂದೆ ಕೊಟ್ಟಿದ್ದೀರಾ. ಇದು ಅಂಟಿಸೋ ಸಿಂಗಲ್ ಮನೆಗೆ ಅಂಟಿಸ್ಕೊಂಡು ಸೇರಿಸ್ಕೊಟ್ಟಿದ್ದೀರಾ. ಆಗೇನಾಯ್ತು, ಇದು ಗ್ಯಾಪ್ ಬಿಟ್ಟು ಕೊಡ್ಬೇಕಿತ್ತು ಮೆಟ್ಲ ಸ್ಟೆಪ್. ಅವರು ಸ್ವಲ್ಪ ಗ್ಯಾಪ್ ಬಿಟ್ಟು ಕೊಟ್ಟಿದ್ರೆ ನಮ್ಗೆ ಸಮಸ್ಯೆ ಇಲ್ಲ. ಈ ಜಾಗದಲ್ಲಿ ಹಿಂಗೆ ಒಂದ್ 2 ಅಡಿ ಗ್ಯಾಪ್ ಕೊಟ್ಬಿಟ್ಟು ಕೊಟ್ಬಿಟ್ಟು ಅಟ್ಯಾಚ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಅಂಟಿಸ್ಬಿಟ್ಟು ಮನೆಗೆ ಸೇರ್ಸ್ ಅಂಟಿಸ್ಕೊಟ್ಟಿದ್ದಾರೆ. ಇದೇನಾಯ್ತು, ಕನೆಕ್ಟಿವಿಟಿ ತಗೊಳ್ತು ಫುಲ್ಲು. ಇಲ್ಲಿ ಏನ್ ಮಾಡಿದ್ರೆ, ಕೆಳಗಡೆ ಇದಕ್ಕೆ ಸ್ಟೆಪ್ ಕೆಳಗಡೆ ಬೆಂಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಗೋಡೆ ಕಟ್ಟಿದ್ದಾರೆ. ಹಿಂಗೆ ಇದು ಅಂಟಿಸಿ ಗೋಡೆ ಕಟ್ಟಿದ್ದಾರೆ. ಒಂದು ಗೋಡೆ 2 ಗೋಡೆ ಕಟ್ಟಿದ್ದಾರೆ. ಇಲ್ಲಿ ಇದೊಂದು 2 ಗೋಡೆ ಕಟ್ಟಿದಾಗ ಏನಾಯ್ತು, ಕನೆಕ್ಟಿವಿಟಿ ತಗೊಂಡ್ ಬೆಳೀತು, ಅಗ್ನಿ ಮನೆ ಕಟ್ಟಾಯ್ತು. ಅದಾದ್ಮೇಲೆ ನಿಮ್ಗೆ ಪೂರ್ವದಿಂದ ಗಾಳಿ ಬೆಳಕು ಎನರ್ಜಿ ಇಲ್ಲ, ಇರೋದನ್ನ ಖಾಲಿ ಮಾಡಿಸ್ತಾ ಇದೆ. ಆಗೇನ್ ಮಾಡ್ದ ನಾವು, ಇದನ್ನ ಕ್ಲೋಸ್ ಮಾಡ್ಬೇಕು. ನೀವು ಕಿಟಕಿನ ರಿಮೂವ್ ಮಾಡ್ಬೇಕು. ಇದೊಂದು ಕಿಟಕಿ ರಿಮೂವ್ ಮಾಡ್ಬೇಕು.
ಅದಾದ್ಮೇಲೆ ಇಲ್ಲಿ ವಿಂಡೋ ಕೊಡ್ಬೇಕು. ಈ ಡೋರ್ ಕ್ಯಾನ್ಸಲ್ ಆಗ್ಬೇಕು. ಈ ಡೋರ್ ಕ್ಯಾನ್ಸಲ್ ಆಗಿ ನೀವು ಉಚ್ಚಾಸನದ ಡೋರ್ ಕೊಡಿ, ಉಚ್ಚಾಸನದ ಡೋರ್ ಕೊಡಿ, ಇಲ್ಲಿ ವಿಂಡೋ ಕೊಡಿ. ದೊಡ್ಡ ದೊಡ್ಡ ನೀವು ಎಷ್ಟು ವಿಂಡೋ ಕೊಡ್ತೀರಾ ಅಷ್ಟು ಪ್ಲಸ್ ಆಗುತ್ತೆ. ಇಲ್ಲಿ ಇದು ಡೋರು ವಿಂಡೋ ವಿಂಡೋ ಕೊಡಿ ಅಂತ ಆಯ್ತು. ಅದಾದ್ಮೇಲೆ ಇದನ್ನ ಕ್ಯಾನ್ಸಲ್ ಮಾಡಿಸಿ ಕ್ಲೋಸ್ ಮಾಡಿಸಿ ಸೆಂಟ್ರ್ ಕೊಟ್ಟಿದೀವಿ ಅಡಿಗೆ ಮನೆಯನ್ನ. ಇಷ್ಟು ಮಿಸ್ಟೇಕ್ಗಳು. ಅದಾದ್ಮೇಲೆ ನಾವು ಹಿಂದೆಯಿಂದ ಬಂದು ಹಿಂಗೇನೆ ಹೊರಗಡೆ ಹೋಗ್ಬೇಕು, ನಾವು ಬ್ಯಾಕ್ ಸೈಡ್ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನ ಇಲ್ಲಿ ಈ ಸ್ಟ್ರೈಟೇ ಬಂದ್ಬಿಟ್ಟು ಏನ್ ಮಾಡಿದ್ರು, ಇಲ್ಲೊಂದು ಡೋರ್ ಕೊಟ್ರು. ನಮ್ ಹಿಂದ್ಗಡೆ ಹೋಗ್ಬಿಟ್ಟು ಮೆಟ್ಲು ಹತ್ಕೊಂಡು ಹೋಗಕ್ಕೆ ಈಸಿ ಆಗುತ್ತೆ. ಆಮೇಲೆ ಹಿಂಗೂ ಬರ್ಬೋದು, ಮನೆ ಒಳಗಿಂದ ಈಸಿಯಾಗಿ ಹೋಗ್ಬೋದು ಮೆಟ್ಲು ಹತ್ಕೊಂಡು ನಮ್ಗೆ ಅಂತ ಹೇಳ್ಬಿಟ್ಟು ಕೊಟ್ರು ಇಲ್ಲೊಂದವರು. ಇದೇನಾಯ್ತು, ಟೋಟಲ್ ಆಗಿ ನಾವು ಟೇಪ್ ಹಿಡಿದು ಅಳತೆ ಹಾಕಿ ನೋಡಿದ್ರೆ ಸೆಂಟ್ರಲ್ ಇದೆ. ಆಮೇಲೆ ಈ ಅಡಿಗೆ ಮನೆ ಒಳಗೆ ಬಂದ್ರೆ ನೀಚ ಸ್ಥಾನ ಅಂದ್ರೆ ದಕ್ಷಿಣ ನೈಋತ್ಯದಲ್ಲಿ ಇದೆ. ಇದನ್ನು ಕ್ಲೋಸ್ ಮಾಡಿಸ್ತು. ಇದು ಕ್ಲೋಸ್ ಆಯ್ತು. ಇದು ಕ್ಲೋಸ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಆಗಲ್ಲ ಇದು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಸ್ತಾ. ಈಗ ಸುಮ್ಮನೆ ಇರೋದ್ರಲ್ಲಿ ನಮ್ಗೆ ಸಮಸ್ಯೆ ತಂದು ಕೊಡುತ್ತೆ ಇದು. ಈ ಡೋರ್ ಬೇಡ, ನೀವು ಹಂಗೆ ಬಳಸ್ಕೊ ಬನ್ನಿ ಅಂತ. ಅದಾದ್ಮೇಲೆ ಇನ್ನ ಲಾಸ್ಟ್ ಫೈನಲ್ ಆಗಿ ನಮ್ಗೆ ಟಾಯ್ಲೆಟ್ಗಳು ಬಂದು ನೋಡಿ. ಈ ಟಾಯ್ಲೆಟ್ ಇಲ್ಲಿಂದ ಕೊಟ್ರು, ಇದು ನೀಚ, ನಮ್ಗೆ ಸಮಸ್ಯೆ ಇದು. ಇದೇ ಟಾಯ್ಲೆಟ್ ಏನು ಮಾಡಿಲ್ಲ, ಸಿಂಪಲ್, ಮನೆ ಒಡಸ್ನೂ ಇಲ್ಲ ಕೀಳಿಸ್ನೂ ಇಲ್ಲ, ನಾವ್ ಏನು ಮಾಡಿಲ್ಲ. ಇದು ತೆಗೆದು ಇಲ್ಲೇ ಮಾಡ್ದು, ಈ ಡೋರ್ನ ತೆಗೆದು ಅಂದ್ರೆ ಇಲ್ಲಿ ಒಳಗಡೆಯಿಂದ ಅಟ್ಯಾಚ್ ಕೊಟ್ಟಿದ್ರಲ್ಲ, ಇದನ್ನ ತೆಗೆದ್ಬಿಟ್ಟು ಈ ಡೋರ್ನ ಕ್ಲೋಸ್ ಮಾಡಿ, ಇದು ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಓಪನ್ ಕೊಟ್ಟು, ಮುಂದೆಯಿಂದ ಓಪನ್ ಕೊಟ್ಟು, ಮುಂದೆಯಿಂದ ಓಪನ್ ಕೊಟ್ಟಾಗ ಏನಾಯ್ತು, ಇದು ಕಾಮನ್ ಬಾತ್ರೂಮ್ ಆಯ್ತು. ಇದಕ್ಕೆ ಅಟ್ಯಾಚ್ ಇನ್ನೊಂದು ಸಿಂಗಲ್ ಆಗಿ ನೀವು ಇದು ರೂಮ್, ದೊಡ್ಡ ದೊಡ್ಡ ರೂಮ್ ಮಾಡಿರೋದು, ಸಿಂಗಲ್ ಆಗಿ 4x4 ಎಂದು ಟಾಯ್ಲೆಟ್ ಮಾಡ್ಕೊಳ್ಳಿ. ಇಲ್ಲಿ ಈ ರೂಮ್ ಒಂದು ಬೇಕಾಗುತ್ತೆ, ಬೇಕು ರೂಮ್ಗೆ ಅಂತ ಹೇಳ್ಬಿಟ್ಟು ಅಟ್ಯಾಚ್ ಬೇಕು ಅಂದ್ರೆ ಈ ಜಾಗದಲ್ಲಿ ಮಾಡ್ಕೊಳ್ಳಿ ಅಂತ ಕೊಟ್ಟು ನಾವು. ಆಮೇಲೆ ಇಲ್ಲಿ ಕಿಟಕಿನ ಹಿಂಗೆ ಇದ್ರ ಪಕ್ಕದಲ್ಲಿ ಇಲ್ಲೊಂದು ವಿಂಡೋ ಕೊಟ್ಟಿದೀವಿ ಚೇಂಜಸ್ ಮಾಡಿ. ಆಮೇಲೆ ಇಲ್ಲಿ ತೆಗೆದು ಇಲ್ಲಿ ಉಚ್ಚಾಸನದಲ್ಲಿ ಇಲ್ಲಿ ವಿಂಡೋ ಕೊಟ್ಟಿದೀವಿ. ಈ ರೀತಿ ಚೇಂಜಸ್ ಮಾಡ್ಕೊಂಡಿದ್ದು ಕನ್ಸ್ಟ್ರಕ್ಷನ್ ಆಗಿರೋಂಥದ್ದು ಸಿಂಪಲ್. ಇನ್ನ ಅದು ಕಟ್ ಮಾಡಿತಿಲ್ಲ, ಇದನ್ನ ನಾವು ಸಿಂಪಲ್ ಆಗಿ ಕೊಟ್ಟಿದೀವಿ. ಇದನ್ನ ಈ ವಿಂಡೋ ಏನು ಮಾಡ್ಬೇಕಾಗಿಲ್ಲ, ಕ್ಲೋಸ್ ಮಾಡಿಸಿ ಇದು ವಿಂಡೋ, ಇದೊಂದು ವಿಂಡೋ ಇರ್ಲಿ ಇತ್ತು ಈ ಜಾಗದಲ್ಲಿ ಕಟ್ಟಾಗಿತ್ತು. ಆಮೇಲೆ ಈ ಜಾಗದಲ್ಲಿ ಸ್ವಲ್ಪ ಚೇಂಜಸ್ ಈ ಸೆಂಟ್ರಲ್ಲಿ ಬಂದಿತ್ತು, ಇದೊಂದು ಸ್ವಲ್ಪ ತೆಗೆದು ಹಾಕಿ ಅಂತ ಹೇಳಿದ್ರು ನಾವು. ಅದೊಂದು ಸ್ವಲ್ಪ ನೀಚೆ, ಅದು ಒಳಗಡೆಯಿಂದ ಪ್ರಾಬ್ಲಮ್ ಆಗ್ತಾ ಇತ್ತು ಅದು. ಅದಾದ್ಮೇಲೆ ಮಾಸ್ಟರ್ ಬೆಡ್ರೂಮ್ ಬಂದು, ಮಾಸ್ಟರ್ ಬೆಡ್ರೂಮ್ ಬಂದೇನಾಯ್ತು, ಇಲ್ಲಿ ವಿಂಡೋ ಕೊಟ್ಟಿದ್ವಲ್ಲ, ಈ ವಿಂಡೋ ಕ್ಲೋಸ್ ಆಗ್ಲೇಬೇಕು. ಜೊತೆಗೆ ಇಲ್ಲೊಂದು ವಿಂಡೋ ಐತಲ್ಲ, ಈ ವಿಂಡೋನು ಕ್ಲೋಸ್ ಆಗ್ಬೇಕಿದು. ಅದು ಏನು ಚಿಕ್ಕ ಚಿಕ್ಕ ವಿಂಡೋ ಆದ್ರೆ ಓಕೆ ಒಪ್ಕೊಳ್ಳೋಣ. ಅದು ದೊಡ್ಡ ದೊಡ್ಡ ಮೂರು ಇದ್ರದ್ದು ಮಾಡ್ಬಿಟ್ಟು ಫುಲ್ ಬಾಕಲ್ ತೆಗೆದ್ರೆ ಮನೆ ಒಳಗೆ ರೂಮಲ್ಲೆಲ್ಲ ಫುಲ್ ಗಾಳಿ ಬೆಳಕು ಇದೇನೆ, ಫುಲ್ ಓಪನ್ ಹಾಲ್ ತರ ಕಾಣ್ತದೆ. ಆ ರೀತಿ ದೊಡ್ಡ ಕಿಟಕಿನ ಬೇಡ ಅಂತ ಇದನ್ನ ಕಿಟಕಿ ತೆಗ್ಸೋ, ಇದು ರಿಮೂವ್ ಮಾಡ್ಬಿಡಿ ಅಂತ ಹೇಳಿ ಇದು ಡೋರ್ ಆಪೋಸಿಟ್ ಕಟ್ಟಾಗಿ ಕೊಡ್ಸಿದ್ವಿ ಕಿಟಕಿನ. ಅದಾದ್ಮೇಲೆ ಇಲ್ಲಿ ತೆಗೆದು ಇಲ್ಲಿ ದೊಡ್ಡ ಕಿಟಕಿ ಕೊಟ್ಟಿದ್ರಲ್ಲ, ಅರ್ಧ ಇಂಚಿಗೆ ಚಿಕ್ಕದು ಮಾಡ್ಕೊಳ್ಳಿ ಅಂತ ಒಂದು ಸಿಂಗಲ್ ಪೀಸ್ ಕಿಟಕಿ ಹಾಕೊಳ್ಳಿ ಇಲ್ಲಿ. ಆಮೇಲೆ ಇಲ್ಲಿ ನೀಚ ಎಂಟ್ರಿ ಬಾತ್ರೂಮ್, ಈ ಬಾತ್ರೂಮ್ಗೆ ಎಂಟ್ರಿನ ಇಲ್ಲಿ ಕೊಡಿಸ್ತು. ಇದು ಆಲ್ರೆಡಿ ಏನಾಗಿದೆ, ಹೈಟ್ ಆಗಿದೆ ನಮ್ಗೆ. ಇಲ್ಲಿಂದ ಎಂಟ್ರಿ ಕೊಟ್ಟು ಇಲ್ಲೊಂದು ಗೋಡೆ, ಅಡ್ಡ ಗೋಡೆ ಹಾಕ್ಸಿ ಇದಕ್ಕೆ ಈ ರೂಮ್ಗೆ ಇಲ್ಲಿ ಡೋರ್ ಕೊಡಿಸ್ತು. ಇಲ್ಲಿ ಡೋರ್ ಕೊಡ್ಸಂಗೈತಿ. ಇದನ್ನ ನಾವು ಕಟ್ ಮಾಡಿ ಈ 0 ಲೆವೆಲ್ ಮಾಡ್ಕೊಳ್ಳಿ ಅಂತ ಹೇಳ್ದು. ಯಾವ್ದಕ್ಕೆ, ನಮ್ಮ ಮಾಸ್ಟರ್ ಬೆಡ್ರೂಮ್ ಏನ್ ಬರುತ್ತೆ ಆ ಬೆಡ್ರೂಮ್ಗೆ 0 ಲೆವೆಲ್ ಮಾಡ್ಕೊಂಡು ಇಲ್ಲಿಂದ ಹಿಂಗೆ ಹತ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂತ. ಆಗೇನಾಯ್ತು, ನಮ್ಗೆ ಉತ್ತರದಿಂದ ದಕ್ಷಿಣಕ್ಕೆ ಹತ್ತುತ್ತಾ ಇದೀವಿ. ಇಷ್ಟು ಚೇಂಜಸ್. ಆಲ್ರೆಡಿ ಇಲ್ಲೆಲ್ಲ ಬೇಸನ್ ಎಲ್ಲ ಕೊಟ್ಟಾಗಿತ್ತು, ಅದೇನು ತೆಗೆಯೋದು ಬೇಡ, ಏನು ಮಾಡೋದು ಬೇಡ. ಇದು ದೊಡ್ಡ ದೊಡ್ಡ ಬಾತ್ರೂಮ್, ಅದು ಹೆಚ್ಚು ಕಮ್ಮಿ ಈ ನಾರ್ಮಲ್ ಆಗಿ ಇದು ಎಲ್ಲರೂ ಒಂದು 5-6 ಅಡಿ ಮಾಡಿದ್ರೆ 8-10 ಅಡಿ ಉದ್ದ ಇದೆ ಬಾತ್ರೂಮ್ಗಳು. ಹಂಗಾಗಿ ಈಸಿ ಆಯ್ತು ಕೆಲಸ ಅವ್ರಿಗೆ ಕಟ್ ಮಾಡಿ. ಈ ರೀತಿ ನಾವು ಮನೆ ಕಟ್ಟಿ ಎಲ್ಲ ಆಗಿ ಮನೆ ನಿಂತೋದ್ಮೇಲೆ ನಾವು ಪರದಾಡ್ಕೊಂಡು ಈ ರೀತಿ ಹಿಂಗ್ ಯಾಕೆ ನಿಂತೋಯ್ತದೆ ಫುಲ್ ನಮಗೂ ಮೇಸ್ತ್ರಿಗಳಿಗೆ ಕೆಲಸ ಮಾಡೋರಿಗೆ ಸುಮ್ನೆ ಕಿರಿಕು ಜಗಳ. ಆಮೇಲೆ ದುಡ್ಡು ತಂದ್ರೆ ಕೆಲ್ಸವ್ರು ಇರಲ್ಲ, ಕೆಲ್ಸವ್ರು ಬಂದ್ರೆ ನಮ್ಗೆ ದುಡ್ಡೇ ಇರಲ್ಲ. ಈ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಈ ರೀತಿ ವಾಸ್ತು ದೋಷನ ಮಾಡ್ಕೊಂಡು ಕಟ್ಟಬಾರ್ದು ಮನೆಗಳನ್ನ. ಈ ರೀತಿ ಕಟ್ಟಿದಾಗ ನಮ್ಗೆ ಪ್ರಾಬ್ಲಮ್ಗಳು ಆಗೇ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಂತದ್ದು ಪ್ರಾಬ್ಲಮ್ ಆಯ್ತು. ಆಮೇಲೆ ಇದು ನೆಕ್ಸ್ಟ್ ನೋಡಿ, ಇದು ಪೋರ್ಟಿಕ್ ಕಂಟಿನ್ಯೂ ಮಾಡ್ಕೊಳಕ್ ಕೇಳಿದೀವಿ. ಇದು ಸ್ಟೆಪ್ಸ್ನ ನಾವು ಏನು ಇಲ್ಲ ಸಜೆಷನ್ ಇದು, ಇದಕ್ಕೆ ನಾವು ಪರಿಹಾರ ಇಲ್ಲ, ಇದಕ್ಕೇನು ಕೊಟ್ಟಿಲ್ಲ, ರಿಮೂವ್ ಮಾಡ್ಬೇಕು. ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದೀವಿ, ಮಾಡೋದು ಬಿಡೋದು ಅವ್ರ ಧರ್ಮ. ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಬಹುದು, ಇಲ್ಲ ಇಲ್ಲಿ ಸ್ಟೆಪ್ಸ್ ಇಲ್ಲಿ ಕೊಡಕ್ ಹೇಳಿದೀವಿ ವಾಯುವ್ಯದಲ್ಲಿ. ಹಿಂಗ ಹತ್ತಿ ವಾಪಸ್ ಬರಂಗೆ ಅಂದ್ರೆ ವಾಯುವ್ಯದಲ್ಲಿ ಕೊಡಕ್ ಹೇಳಿದೀವಿ ಸ್ಟೆಪ್ಸ್ನ. ಇದು ತೆಗಿಲೇಬೇಕು. ಇದು ಸಮಸ್ಯೆನೇ, ಯಾಕೆಂದ್ರೆ ಮುಂದೆ ನಾವು ಕಂಟಿನ್ಯೂ ಮಾಡಕ್ ಆಯ್ತಲ್ಲ, ಏನು ಇಲ್ಲ. ಇದು ಫಾಲ್ಟೇ ಇದೆ ನಮ್ಗೆ, ಮೈನಸ್ ಇದು ನಮ್ಗೆ. ಹಂಗೆ ಇಂಥವು ನಾವೇನು ಮಾಡಕ್ ಆಗಲ್ಲ. ಈಗ ಸಣ್ಣ ಪುಟ್ಟ ಗಾಯಗಳಾಗಿದೆ ಕೈಲಿ ನಮ್ಗೆ ಅಂದ್ರೆ ಅದಕ್ಕೆ ನಾವು ಬ್ಯಾಂಡೇಜ್ ಹಾಕ್ದಾಗಿಲ್ಲ, ಆಯಿಂಟ್ಮೆಂಟ್ ಹಾಕ್ದಾಗ ಗಾಯಗೊಂದು ಇದಾಗ್ದಾಗ ನಮ್ಗೆ ಕ್ಲಿಯರ್ ಆಗುತ್ತೆ. ಅಂದ್ರೆ ಸಣ್ಣ ಪುಡ್ತಿದ್ರೆ
ಮೇಜರ್ ಏನಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳ ಚೇಂಜಸ್ ಮಾಡ್ಕೊಂಡಾಗ ಅದು ವರ್ಕ್ ಆಗುತ್ತೆ. ನಮ್ಗೆ ಮೇಜರ್ ಪ್ರಾಬ್ಲಮ್ ಆಗ್ತದೆ, ಸಮಸ್ಯೆ ಆಗ್ತದೆ ಅದರಿಂದ ಅಂತ ಹೇಳಿದಾಗ ಅದನ್ನ ನಾವು ಚೇಂಜ್ ಮಾಡ್ಲೇಬೇಕು. ಇಲ್ಲ ಯಾವ್ದಾದ್ರು ಕೈಲಿ ಇಲ್ಲ ಕಾಲಲ್ಲಿ ಏನಾದ್ರು ಕ್ಯಾನ್ಸರ್ ಆಗ್ತಿದೆ, ಸಮಸ್ಯೆ ಆಗ್ತಾ ಇದೆ, ಆರ್ತಿ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದಾಗ ಬೆರಳಿಗೆ ನಾವು ಇಲ್ಲ ನೀವು ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬ್ಯಾಂಡೇಜ್ ಹಾಕಿದ್ರೆ ಏನಾಗುತ್ತೆ ಹೇಳಿ? ಬ್ಯಾಂಡೇಜ್ ಮಾತ್ರ ಶುದ್ಧವಾಗಿ ಚೆನ್ನಾಗಿ ಕಾಣುತ್ತೆ ಅಷ್ಟೇ, ಒಳಗಡೆ ಕೊಳಿತಾ ಇರುತ್ತೆ. ಈ ರೀತಿ ಪ್ರಾಬ್ಲಮ್ಗಳಾಗುವಂಥದ್ದು ನಾವು ಕಟ್ ಮಾಡಿ ತೆಗಿಲೇಬೇಕು. ಈಗ ಕೈಯಾದ್ರೂ ಅಷ್ಟೇ, ಮನೆಯಲ್ಲಾದ್ರೂ ಅಷ್ಟೇ, ನಮ್ಗೇನ್ ಸಮಸ್ಯೆಗಳಾಗ್ತಿದೆ ಅದನ್ನ ಕಟ್ ಮಾಡಿ ತೆಗಿಲೇಬೇಕಾಗತ್ತೆ. ಆಮೇಲೆ ಇಲ್ಲಿ ಇವರು ಮೊದಲು ಕಾಂಪೌಂಡ್ ಹಾಕಲಿ ಅಂತ ಹೇಳ್ಬಿಟ್ಟು ಈ ಮನೆಗೆ ಅಳತೆ ಏನ್ ಮೆಜರ್ಮೆಂಟ್ ಅಳತೆ ಕೊಟ್ಟಿದೀವಿ ಈ ಅಳತೆಗೆ ಕಾಂಪೌಂಡ್ ಹಾಕಲಿ ಒಳಗಡೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕ ಹಾಕಿ ಈ ಸೈಡ್ಗೆ ಮೊದಲು ಕಾಂಪೌಂಡ್ ಹಾಕಿ ಅಂತ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟು ಸಜೆಷನ್ ಕೊಟ್ಟಿದೀವಿ. ಈ ರೀತಿ ಪ್ರಾಬ್ಲಮ್ಗಳನ್ನ ನಾವು ನೋಡಿದಾಗ ನಾರ್ಮಲ್ ಆಗಿ ನೋಡಿದಾಗ ಸೂಪರ್ ಆಗಿದೆ, ಚೆನ್ನಾಗಿದೆ. ಅಲ್ಲಿ ವಾಸ್ತು ಪ್ರಕಾರ ಒಳಗಡೆ ಹುಡುಕ್ದಾಗ್ಲೇ ನೋಡ್ದಾಗ್ಲೇ ನೀಟಾಗಿ ಒಂದೊಂದು ಪಾಯಿಂಟ್ ಸಿಕ್ತಾಗ ಇಷ್ಟು ಲೂಪ್ ಹೋಲ್ಗಳು ಒಂದ್ ಮನೇಲಿ. ಈ ರೀತಿ ಸಮಸ್ಯೆಗಳನ್ನ ನಾವು ಜನಗಳಿಗೋಸ್ಕರ ರೋಡಲ್ಲಿ ಚೆನ್ನಾಗಿ ಕಾಣಲಿ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅನ್ನೋದು ಉದ್ದೇಶ ಅಲ್ಲ. ರೋಡ್ಗೂ ಚೆನ್ನಾಗಿ ಕಾಣ್ಬೇಕು ನಿಮ್ಮ ಮನೆ, ಇದು ಡಿಸೈನ್ ಮಾಡ್ಕೊಬೋದು. ಯಾಕೆ ಮಾಡಕ್ಕಾಗಲ್ಲ? ಎಲ್ಲ ಕಟ್ಟಿ ಇದು ಮಾಡಿ ನಾವು ಬಾರ್ಡರ್ ಡಿಸೈನ್ ಎಲ್ಲ ರೋಡ್ಗೆ ಮೇಲೆ ಎಲ್ಲ ಕೊಡ್ಬೋದು ಇರೋದ್ರಲ್ಲಿ. ನಾವು ಪೂರ್ವ ಎಲ್ಲ ಕ್ಲೋಸ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಕೊಟ್ಟು ಕಿಟಕಿ, ಉತ್ತರ ಇದು ಪಶ್ಚಿಮ ಬಂದು ದೊಡ್ಡ ದೊಡ್ಡ ಕಿಟಕಿಗಳು ಕೊಟ್ರೆ ತಲೆ ತಕ್ಕಾಗಲ್ಲ. ಜೊತೆಗೆ ಏನಾಗಿದೆ, ಇದು ಉಚ್ಚ ಸ್ಥಾನ ಕೊಟ್ಟಿದ್ದಾರೆ, ಬೆಳೀತು, ಇಲ್ಲಿ ಕಟ್ಟಾಯ್ತು ಅಂದ್ರೆ ಈಶಾನ್ಯ ಬೆಳೀತು, ಆಗ್ನೇಯ ವಾಯುವ್ಯ ಕಟ್ಟಾಯ್ತು ಅಂದ್ರೆ ಭಾರ ಬೀಳ್ತು, ನಮ್ಗೆ ಹಣಕಾಸು ಸ್ಥಿತಿ ವ್ಯವಸ್ಥೆ ಬರಲ್ಲ. ಆಮೇಲೆ ಇಲ್ಲೂ ನಮ್ಗೆ ಏನ್ ಮಾಡಿದ್ದಾರೆ, ಮೆಟ್ಲು ಹಾಕೊಂಡು ನೈಋತ್ಯ ಭಾಗ ಬೆಳೀತು, ಆಗ್ನೇಯ ಮೇಲೆ ಕಟ್ಟಾಯ್ತು. ಈ ರೀತಿ ಸಿಕ್ಕಾಪಟ್ಟೆ ಸಮಸ್ಯೆಗಳು. ಈಗ ನಾವೇನ್ ಮಾಡಿದ್ವಿ, ಎಲ್ಲ ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿ ರೆಡಿ ಮಾಡಿದ್ಮೇಲೆ ಈಗ ಎಕ್ಸಾಂಪಲ್ ಹೆಂಗಿದೆ ಅಂತ ಹೇಳಿದ್ರೆ, ಪೂರ್ವದಲ್ಲೇ ಜಾಸ್ತಿ ಗಾಳಿ ಬೆಳಕು ಬರಂಗ್ ಮಾಡಿ ಕಿಟಕಿಗಳನ್ನ ಕೊಟ್ಟು, ಎಕ್ಸಾಂಪಲ್ ಈಗ ಎಲ್ಲಾ ಕಿಟಕಿ ಮೆಜರ್ಮೆಂಟ್ ತಗೊಂಡ್ರೆ ಪೂರ್ವದಲ್ಲಿ ಒಂದು 10-12 ಅಡಿ, ಪಶ್ಚಿಮದಲ್ಲಿ ಬಂದ್ರೆ ಒಂದು 6-8 ಅಡಿ, 6ರಿಂದ 8 ಅಡಿ ಅಂದ್ರೆ ನಮ್ಗೆ ಕಮ್ಮಿ ಆಗ್ಬೇಕು, ಅಲ್ಲಿಂದ ಇಲ್ಲಿ ಕಮ್ಮಿ ಆಗುತ್ತೆ, ಕಮ್ಮಿ ಮಾಡಿಸಿ ಕೊಟ್ಟಿದೀವಿ. ಈ ರೀತಿ ಚೇಂಜಸ್ನ ಮಾಡಿ ಕೊಟ್ಟಿರೋದು. ಈ ರೀತಿ ತಪ್ಪುಗಳನ್ನ ಮಾಡ್ಕೋಬಿಡಿ. ಯಾರ್ದಾದ್ರು ಮಾಡಿ ನಿಂತು ಪ್ರಾಬ್ಲಮ್ ಆಯ್ತು, ಯಾರು ಮನೆ ಕಟ್ತಾ ಇರೋರಿದ್ರೆ ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ. ಯಾರು ಮನೆ ಕಟ್ತಾರೆ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರು ಇದ್ರೆ ಅವ್ರಿಗೆ ಶೇರ್ ಮಾಡಿ ವಿಡಿಯೋನ. ಇದರಿಂದಾಗ್ಲೂ ಅವ್ರಿಗೆ ಅನುಕೂಲ ಆಗ್ಲಿ. ಸ್ಟಾರ್ಟಿಂಗ್ ರೇಂಜಲ್ಲೇ ಕಟ್ಕೊಂಬಿಡ್ಲಿ. ನಮ್ಗೆ ಹೆಂಗ್ ಗೊತ್ತಾ, ಎಲ್ಲ ಕಟ್ಟು ರೆಡಿ ಆದ್ಮೇಲೆ ಮನೆಗೆ ಹೋಗಿರ್ತಾರೆ, ಮನೆಗೆ ಹೋದ್ಮೇಲೆ ಇವ್ರು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈಗ ನಮಗೂ ಫೋನ್ ಮಾಡಿದ್ರು, ಫೋನ್ ಮಾಡಿದಾಗ ಪಾಪ ಅವ್ರನ್ನ ಕೇಳಿದ್ರೆ ಬೇಜಾರಾಗ್ತದೆ. ಹೆಂಗೆ ಅಂತ ಹೇಳಿದ್ರೆ, ಅವರು ₹1 ಸಾಲ ಮಾಡಿಲ್ಲ, ಒಂದ್ ಮನೆ ಕಟ್ಟಿದ್ದಾರೆ. ಊರ ಹೆಸರು ಬೇಡ, ₹1 ಸಾಲ ಮಾಡಿಲ್ಲ, ಮನೆ ಕಟ್ಟಿದ್ದಾರೆ. ಆದ್ರೆ ಆ ಮನೆಗೆ ಹೋದ್ಮೇಲೆ ಇವ್ರಿಗೆ ಸಾಲ ಲೆಕ್ಕ ಕಡೆ. ಈಗ ನಾವು ಸಾಲ ಮಾಡಿ ಮನೆ ಕಟ್ಟಿ ವಾಸ್ತಿರೋ ಮನೆಗೆ ಹೋಗಿ ಸಾಲ ತೀರ್ಸಿದೀವಿ ಅಂತ ಹೇಳ್ತಾರೆ. ಆದ್ರೆ ₹1 ಸಾಲ ಮಾಡ್ದಾನೆ ಮನೆ ಕಟ್ಟಿ ಆ ಮನೆಗೆ ಹೋದ್ಮೇಲೆ ಸಾಲ ಆಯ್ತು ಅಂತ ಹೇಳಿದ್ರೆ ಅವ್ರ ಮನೆ ಮಿಸ್ಟೇಕ್ ಏನಿಲ್ಲ. ಇಲ್ಲಿ ಬಾತ್ರೂಮ್ ಕೊಟ್ಕೊಂಡಿದ್ರು, ಬೆಳೆಸ್ಬಿಟ್ಟು ಕಂಟಿನ್ಯೂ ಮಾಡಿದ್ರು ಅಷ್ಟೇ, ಇದೇನು ಮಾಡಿರಲಿಲ್ಲ. ಒಳಗಡೆ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ರು, ವಾಯು ಮೂಲೆ ಒಂದು ಬೆಳೆಸಿದ್ರು, ಅದೊಂದು ಕನೆಕ್ಟಿವಿಟಿ ಕಟ್ ಮಾಡಿಸಿ ಓಪನ್ ಮಾಡಿಸ್ತು. ನೋಡಿ, ಸಣ್ಣ ಮಿಸ್ಟೇಕು ಮನೆಗೆ ಹೋದ್ಮೇಲೆ ಸಾಲ ಮಾಡಿಸುತ್ತೆ. ನಮ್ಮ ಮನೆಗೆ ಹೋದ್ಮೇಲೆ ಸಾಲ ತೀರಿಸ್ಬೇಕು, ದುಡಿಬೇಕು. ಈ ರೀತಿ ನಾವು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡ್ತಕ್ಕಂದಾಗ ಅಲ್ಲಿ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗತ್ತೆ. ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ ಯಾರುವೆ. ಕಟ್ಟೋದನ್ನ ನಾವು ಕಟ್ತಾ ಇರ್ತೀವಿ, ಹೆಂಗಿದ್ರು ನಾವು ಕೆಲಸ ಮಾಡ್ತಾ ಇರ್ತೀವಿ. ವಾಸ್ತು ಪ್ರಕಾರ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾವು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರೋದು. ನಿಮ್ಗೆ ಯಾರು ದೂರದಿಂದ ಸಿಗ್ತಿರೋದು, ಇದು ನಮ್ಗೆ ರಾಯಚೂರು ಬೆಳಗಾವಿಯಿಂದ ಫೋನ್ ಮಾಡ್ತಾ ಇರ್ತಾರೆ, ಅಲ್ಲಿ ಯಾರು ಇದಾರ ಕಳ್ಸಿ, ನಿಮ್ ಕಡೆ ಇನ್ಯಾರು ಇದಾರ ಅಂತ. ಇಲ್ಲ ನಾವು ಒಬ್ಬರೇ ಇರೋದು, ಅಷ್ಟು ದೂರ ಬರಕ್ಕಾಗಿಲ್ಲ ಅಂದ್ರೆ ಅವ್ರಿಗೆ ವಿಡಿಯೋ ಕಾಲ್ ಮುಖಾಂತರ ಇಲ್ಲ ಸ್ಕೆಚ್ ಕಳಿಸ್ದಾಗೆಲ್ಲ ಸಜೆಷನ್ ಕೊಡ್ತಾ ಇದೀವಿ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ರಿಯಲ್ ಆಗಿ ಲೈವ್ ಆಗಿ ಹೋಗಿ ನೋಡಿ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನಮ್ಗೆ 100% ಸಿಗುತ್ತೆ, ನಮ್ಗೆ ಕ್ಲಾರಿಟಿ ನಮಗೂ ಸಿಗುತ್ತೆ, ಅವ್ರಿಗೂ ನೀಟಾಗಿ ಹೇಳ್ಕೊಡ್ಬೋದು. ಆದ್ರೆ ನಾವು ವಿಡಿಯೋದಲ್ಲಿ ನೋಡಿದಾಗ ಮತ್ತೆ ಜೊತೆಗೆ ಪ್ಲಾನ್ ಕಳಿಸಿ ನಾವು ಇದು ರೆಡಿ ಮಾಡ್ದಾಗ ಕೊಟ್ಟಾಗ ನಾವು ಪ್ಲಾನ್ ಅಲ್ಲಿ ಏನ್ ಮಾಡ್ತೀವಿ, ಅವ್ರು ಹೇಳ್ದಂಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಏನ್ ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ವೆರಿಫೈ ಮಾಡ್ಬಿಟ್ಟು ಕೊಡ್ತೀವಿ ಅಷ್ಟೇ. ಅಲ್ಲಿ ನಾವು ಡಿಗ್ರಿ ನೋಡಿರಲ್ಲ, ಜೊತೆಗೆ ಆ ರೋಡ್ ಕುತ್ತಾಗಿದೆ ಹಿಟ್ಟಾಗಿದೆಯೋ, ಯಾವ ಕಡೆ ಡೌನ್ ಇದೆ, ಹೈಟ್ ಇದೆ, ಅವೆಲ್ಲ ನಮ್ಗೆ ಏನು ಗೊತ್ತಿರಲ್ಲ. ಇವ್ರು ಏನ್ ಪ್ಲಾನ್ ಕೊಟ್ಟಿದ್ರೆ ಅದ್ರ ಮೇಲೆ ನಾವು ವೆರಿಫೈ ಮಾಡಿ ಕೊಡ್ತೀವಿ. ಇದು ಏನು ಅಂತ ಹೇಳಿದ್ರೆ ಒಂದು 30% ಇರೋದ್ರಲ್ಲಿ 30%, 40% ನಾವು ಕೊಡ್ಬೋದು ಪರಿಹಾರನ ಅಂತ. ಹಂಗೆ ವಿಡಿಯೋದಲ್ಲಿ ಇಲ್ಲ, ಫೋನಲ್ಲಿ ಸ್ಕೆಚ್ ಅನ್ನು ಸರಿ ಮಾಡಿಕೊಟ್ರೆ ನಾವು ವಿಸಿಟ್ ಮಾಡಿದಾಗಲೇ 100% ಸಿಗೋವಂಥದ್ದು. ನಾವೇ ಆಗ್ಬೇಕು ಅಂತಲ್ಲ, ಈಗ ತಿಳಿದವರು ಎಕ್ಸ್ಪರ್ಟ್ಗಳು ತುಂಬಾ ಜನ ಇದ್ದಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ, ಅವ್ರನ್ನೂ ಕರ್ಕೊಂಡು ವಿಸಿಟ್ ಮಾಡ್ಕೊಂಡು ತೋರ್ಸ್ಕೊಂಡೇ ಮನೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದ್ಸರಿ ಒಂದು ಗೋಡೆ ಹೊಡಿಬೇಕು, ಒಂದು ರೂಮ್ನ ಚೇಂಜ್ ಮಾಡ್ಬೇಕು, ಒಂದು ಬಾತ್ರೂಮ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರು ₹1000 ಖರ್ಚಾಗಿರ್ತದೆ. ಮಿನಿಮಮ್ ದುಡ್ಡು ಅಷ್ಟು ಖರ್ಚಾಗಲ್ಲ ಫೀಸ್ ಕೊಟ್ಟು ಕಸ ಮಾಡಿದಾಗ. ಒಂದ್ಸರಿ ಒಂದು ಬಾತ್ರೂಮ್ನ ಹೊಡೆದು ಪುನಃ ಹೊಸ್ತಾ ಕಟ್ಟಬೇಕು ಅಂತ ಮೇಸನ್ಗೆ, ಇಟ್ಟಿಗೆ, ಮೆಟೀರಿಯಲ್ಸ್ ಎಲ್ಲ ಕೊಡ್ತಿರಲ್ಲ, ಅದ್ರದ್ದು ಅರ್ಧನೂ ಫೀಸ್ ಬರಲ್ಲ. ಆಯ್ತಾ?
ಈ ರೀತಿ ನೋಡಿ ಕರ್ಸಿ ರೆಡಿ ಮಾಡ್ಕೊಂಡು ವಾಸ್ತು ಪ್ರಕಾರನೇ ಮನೆ ಕಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.